ಓ ಏನ್ಲ ಮಗ, ತುಂಬಾ ಚಳಿ ಇದೆ. ಚಳಿಗಾಲದಲ್ಲಿ ಚಳಿ ಇಲ್ದೆ ನೀನ್ ಸೆಕೆ ಇರ್ತದಲ್ಲ. ಆದ್ರೆ ಏನ್ ಗೊತ್ತಾ, ಸಿಟಿಯಿಂದ ಹೊರಗ್ ಬಂದು ಈ ಬೆಟ್ಟ ಗುಡ್ಡಗಳನ್ನ ನೋಡಿದಾಗ ಏನೋ ಒಂಥರ ಸಂತೋಷ ಅಲ್ವಾ? ಏನಾದ್ರೂ ತಿನ್ನಕ್ಕಿದ್ರೆ ಕೊಟ್ರಲ್ಲ. ಇವನ್ಗೆ ಎಲ್ಲಾದ್ರೂ ತಿನ್ನೋದ್ರ ಬಗ್ಗೆನೇ ಯೋಚನೆ. ಅದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು. ಹೌದು ಮರರೆ, ಕೆಲವರು ಕೇಳ್ಕೊಂಡ್ ಬಂದಿರ್ತಾರೆ, ಇನ್ ಕೆಲವರು ಕೇಳ್ಕೊಳ್ದೆ ಬಂದಿರ್ತಾರೆ. ಮಗ, ಈ ವೆದರ್ ನೋಡಿದ್ರೆ ಒಂದು ಕವನ ಬರೀಬೇಕು ಅನಿಸ್ತಿದೆ. ವಾ, ಇದು ಬೇರೆ ನಿಂದು. ಅವನೇನೋ ಹೇಳ್ಬೇಕಂತೆ ಕೇಳ್ರಿ. ಯಾರ್ಯಾರು ಟ್ಯಾಲೆಂಟ್ ಹೇಗಿರತ್ತೋ ಯಾರು ಗೊತ್ತ್ರಿ? ವಾ, ಆಯ್ತು ಹೇಳ್ ಮಗ, ಅವನೇನೋ ಕೇಳ್ತಾನಂತೆ. ಕಮಲವು ಅರಳಿತು ಕಣ್ಣಲ್ಲಿ ನಿನ್ಮಕ್ಕೆ, ಕಾಲಿಫ್ಲವರ್ ಬೆಳೆಯಿತು ಮನಸ್ಸಲ್ಲಿ. ಸೂಪರ್ ಸೂಪರ್, ಚಂದ ಉಂಟು, ಹೇಳಿ ಮರರೆ. ಆಗಸದಿ ಮೋಡವು ಕವಿಯಿತು, ಭೂಮಿಗೆ ತುಂತುರು ಹನಿಯು ಉದುರಿತು. ಎಲ್ಲೆಲ್ಲ ಉದುರ್ಲೆಲ್ಲ, ಹನಿ ಉದುರದ್ಮೇಲೆ ಕೊಡೆ ಹಿಡಿಬೇಕಲ್ವೇನ್ಲ, ಇಲ್ಲಾಂದ್ರೆ ಮಳೆ ನೆಂದೋಯ್ತೀವಿ. ನೀನು ಸುಮ್ಮನಿರು ಮಾರಾಯ, ಅವಂದು ಎಂತ ಮಂಡೆ ಉಂಟು. ಸೂಪರ್ ಹೇಳ್ತಿದ್ದಾನ, ನೀನು ಕಂಟಿನ್ಯೂ ಮಾಡ. ನನ್ನ ಮನಸ್ಸು ಆನಂದದಿ ಹನಿಯನು ಸವಿಯುತ್ತ ಮುಗಿಲೆತ್ತರಕ್ಕೆ ಹಾರಿತು ನೆನಪಿರಲಿ. ಅಲ್ಲ ಕಣ್ಲ, ಎಲ್ಲಿ ಕಮಲ ಎಲ್ಲಿ ಕಾಲಿಫ್ಲವರ್, ಒಂದಕ್ಕೊಂದಕ್ಕೆ ಸಿಂಕೆ ಆಯ್ತಿಲ್ವಲ್ಲ. ಅದ್ರ ಜೊತೆಗೆ ಹನಿ ಬೇರೆ ಸವಿತಾನಂತೆ, ಅದನ್ನ ನಾವು ನೆನಪಿನಾಗ ಮಡಿಕೋಬೇಕಂತೆ. ವಾಗ್ಲಾ ಬಾರ್ಲಾ ಸುಮ್ಕೆ. ಅದು ಹಂಗಲ್ಲ ಮಾರಾಯ, ಅವರಿಗೆ ಅಷ್ಟು ಆನಂದ ಆಯ್ತು ಅಂತ. ಆದ್ರೆ ನಂಗಾಗಿಲ್ಲ ಕಣ್ಲ. ಹೋಗ್ಲಿ, ಹಾರದ್ ಮ್ಯಾಕೆ ಅಲ್ಲೇ ಸಿಕ್ಕಾಕತ್ತ ಕೆಳಗ್ ಬಂತ ನಿನ್ ಆನಂದವಾ? ನೀನು ಸುಮ್ನಿರು, ಅದೆಲ್ಲ ನಿಂಗೆ ಅರ್ಥ ಆಗಲ್ಲ. ಹೌದಾ, ಮತ್ತೆ ಎಷ್ಟು ಕಷ್ಟಪಟ್ಟು ಹೇಳ್ತಿದ್ದಾನೆ. ಕಷ್ಟಪಟ್ಟು ಹೇಳ್ಬಿಟ್ರೆ ಆಗಲ್ಲ ಕಣ್ಲ, ಇಷ್ಟಪಟ್ಟು ಕೇಳಂಗಿರ್ಬೇಕು. ನೀನ್ ಏನ್ ಅಂತೀಯಲ್ಲ, ಅದೇ ತುಂತೂರು ಹನಿ ಉದುರೋ ಬದಲು ತಿಂಡಿ ಉದುರಿದ್ರೆ ತಿನ್ಬೋದಿತ್ತು ಅಂತೀನಿ.